ರಾಜ್ಯದಲ್ಲಿ ಬಾಣಂತಿಯರ ಸಾವಿಗೆ ಸರ್ಕಾರವೇ ಕಾರಣ. ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ, ಸರಿಯಾದ ಡಾಕ್ಟರ್ಸ್ ಕೂಡ ಇಲ್ಲ. ಬಳ್ಳಾರಿಯಲ್ಲಿ 5 ಜನ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಮೇಲೆ. ಆಸ್ಪತ್ರೆಯಲ್ಲಿರುವಂತಹ ವ್ಯವಸ್ಥೆ ಸೇರಿ ವೈದ್ಯರ ಕೊರತೆ ಇದೆ. ಇದೇ ಕಾರಣಕ್ಕಾಗಿ ಇಂಥ ಘಟನೆಗಳು ಅಂತ ಹೇಳಿದ್ರೆ ಬಾಣಂತಿಯರು ಸಾವನ್ನಪ್ತಾ ಇದ್ದಾರೆ. ಮಹಿಳಾ ಆಯೋಗದ ಆಸ್ಪತ್ರೆಗಳಲ್ಲಿ ಸರಿಯಾದಂಥ ಡಾಕ್ಟರ್ ಇಲ್ಲ, ಅವ್ಯವಸ್ಥೆ ಎದ್ದು ಕಾಣ್ತಾ. ಗ್ರಾಮೀಣ ಭಾಗದಲ್ಲಿ ಸರಿಯಾದಂಥ ವೈದ್ಯರ ವ್ಯವಸ್ಥೆ ಇಲ್ಲ. ಇನ್ನು ತಾಯಂದಿರು ಹೇಗೆ ಉಳಿತಾರೆ? ಸದ್ಯ ಈ ಸಂಬಂಧ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಆಗಬೇಕು. ಇನ್ನೊಂದು ಕಡೆಯಲ್ಲಿ ನೋಡ್ತಾ ಇರ್ಬೋದು, ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು. ಸದ್ಯ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ವೈದ್ಯಕೀಯ ಸಿಬ್ಬಂದಿ ಏನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದಾಗಿ ಒಂದಷ್ಟು ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಒಬ್ರಲ್ಲ ಇಬ್ರಲ್ಲ 5 ಜನ ಬಾಣಂತಿಯರು ಹೇಗೆ ಸಾವನ್ನಪ್ಪಿದ್ರು ಎನ್ನುವಂಥದ್ದಾಗಿ ದೊಡ್ಡ ಮಟ್ಟದ ಪ್ರಶ್ನೆ ಇನ್ನೂ ಕೂಡ ಇದೆ. ಇದರ ಜೊತೆಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬಾಣಂತಿಯರ ಸಾವಿಗೆ ಸರ್ಕಾರವೇ ನೇರ ಹೊಣೆ. ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಸರಿಯಾದ ಡಾಕ್ಟರ್ ಇಲ್ಲ ಎನ್ನುವುದಾಗಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆಗೋಯ್ತು ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವು, ಬಾಣಂತಿಯರ ಸಾವು, ಇನ್ಫ್ಯಾಕ್ಟ್ ಭಾಳಷ್ಟು ದೊಡ್ಡ ಮಟ್ಟಕ್ಕೆ ತಾಯಂದಿರ ಸಾವು ಕಡಿಮೆ ಆಗಿದೆ, ಮೆಟರ್ನಲ್ ಡೆತ್. ಬಟ್ ಆದರೆ ನನ್ನ ಒಂದು ಭೇಟಿ ಏನು ಹೋಗಿದ್ದೀವಲ್ಲ ನಾವು, ಅಲ್ಲಿ ಮೇನ್ ರೀಸನ್ ಆಫ್ ಮೆಟರ್ನಲ್ ಡೆತ್, ತಾಯಿ ಯಾಕೆ ಸಾಯ್ತಾಳೆ, ಗರ್ಭಿಣಿ ಯಾಕೆ ಸಾಯ್ತಾಳೆ, ಬಾಣಂತಿ ಯಾಕೆ ಸಾಯ್ತಾಳೆ, ಅವ್ರ ಊರಲ್ಲಿರೋ ಸಣ್ಣ ಸಣ್ಣ CHC ಕಮ್ಯುನಿಟಿ ಹೆಲ್ತ್ ಸೆಂಟರು, PHC ಪ್ರೈಮರಿ ಹೆಲ್ತ್ ಸೆಂಟರು, ಸೌಕರ್ಯಗಳಿಲ್ಲ, ಡಾಕ್ಟರ್ಸ್ಗಳಿಲ್ಲ, ಆ್ಯಂಬುಲೆನ್ಸ್ಗಳಿಲ್ಲ. ಈಗ ಮೊನ್ನೆ ಬಳ್ಳಾರಿ ಆಸ್ಪತ್ರೆಯಲ್ಲಿ 3 ಜನ ಬಾಣಂತಿಯರು, ಅಂದರೆ 3 ಜನ ತಾಯಂದಿರು, ಅಲ್ಲಿ 3 ಜನ, ಈಗ ನಿನ್ನೆ ಒಂದು 4, ಮತ್ತೆ ನೆಕ್ಸ್ಟ್ ದಿನ ಇನ್ನೊಂದು ತಾಯಿ ಸತ್ತೋಗ್ತಾರೆ. ಇದಕ್ಕೆ ಮುಂಚೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸಿದ್ವಿ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು, 5 ಜನ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ನಾಗಲಕ್ಷ್ಮಿ ಚೌಧರಿಯವರು ಏನು ಹೇಳಿದರು? ಒಂದು ಕಡೆಯಲ್ಲಿ ವೈದ್ಯರ ಕೊರತೆ ಇದೆ ಅಂತ ಹೇಳ್ತಾರೆ, ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಅವ್ಯವಸ್ಥೆ ಇದೆ ಎನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಇನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ಏನು ಹೇಳಿದರು ಅಂತೇಳಿ. ಸಂಪತ್, ರಾಜ್ಯದಲ್ಲಿ ಇತ್ತೀಚೆಗೆ ಬಾಣಂತಿಯರ ಸಾವು ನೋವು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಬಳ್ಳಾರಿ ಸೇರಿದಂತೆ ಉತ್ತರ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳು, ಪಾವಗಡ ಅಂದ್ರೆ ಚಿಕ್ಕಬಳ್ಳಾಪುರ ಸನಿಹದಲ್ಲೇ ಇರುವಂತಹ ಪಾವಗಡದಲ್ಲೂ ಕೂಡ ಇತ್ತೀಚೆಗೆ ಸಾವು ನೋವುಗಳು ಆಗ್ತಾ ಇದ್ದಾವೆ. ಆ ಸಾವು ನೋವುಗಳಿಗೆ ನಿಖರವಾದಂತಹ ಕಾರಣವನ್ನ ಕೊಡದೇ ಇರುವಂತಹ ಕಾರಣದಿಂದಾಗಿ, ಜೊತೆಗೆ ಇದರ ವೈದ್ಯರ ಪ್ರಮುಖವಾದಂತಹ ನಿರ್ಲಕ್ಷ್ಯವೇ ಎನ್ನುವಂತಹ ಕಾರಣದಿಂದಾಗಿ ವೈದ್ಯರನ್ನ ಸೇರಿದಂತೆ ಅಲ್ಲಿನ ಸಿಬ್ಬಂದಿಗಳನ್ನ ಅಮಾನತು ಮಾಡುವಂತ ಕೆಲಸ ಸದ್ಯಕ್ಕೆ ಸರ್ಕಾರದಿಂದ ಆಗ್ತಾ ಇದೆ. ಆದ್ರೆ ಇದಕ್ಕೆ ಮೂಲ ಕಾರಣ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಯಾರು ಕೂಡ ಉತ್ತರವನ್ನ ಕೊಡ್ಲಿಕ್ಕೆ ಹಿಂದೆ ಮುಂದೆ ತುಳಿತಾ ಇದ್ದು. ಆದ್ರೆ ರಾಜ್ಯದ ಮಹಿಳಾ ಆಯೋಗ ಏನಿದೆ, ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಒಂದಷ್ಟು ನಿಖರವಾದಂತಹ ಕಾರಣಗಳನ್ನ ಬಿಚ್ಚಿಡುವಂತ ಕೆಲಸ ಆಗ್ತಾ ಇದೆ. ಇದು ಒಂದ್ ರೀತಿಯಂತ ಬೆಚ್ಚಿ ಬೀಳುವಂತಹ ಸಂಗತಿ ಅಂದ್ರೆ ತಪ್ಪಾಗಲ್ಲ. ಜೊತೆಗೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯತನದ ಧೋರಣೆ ಇದಕ್ಕೆ ಪ್ರಮುಖವಾದಂತಹ ಕಾರಣ ಎನ್ನುವಂತ ಕೂಡ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ, ಸಾವು ನೋವುಗಳಾಗಿರುವಂತಹ ಆಸ್ಪತ್ರೆಗಳಲ್ಲಿ ಸರಿಯಾದಂತಹ ವೈದ್ಯಕೀಯ ಚಿಕಿತ್ಸೆ ಇಲ್ಲ, ಸೀನಿಯಾರಿಟಿ ಇರುವಂತಹ ವೈದ್ಯರಿಲ್ಲ, ಅನಸ್ತೇಸಿಯಾ ಕೊಡುವಂತಹ ತಜ್ಞ ವೈದ್ಯರಿಲ್ಲ, ಜೊತೆಗೆ ನರ್ಸಿಂಗ್ ವ್ಯವಸ್ಥೆ ಏನಿದೆಯೋ ಹೆಚ್ಚು ಕಡಿಮೆ ಒಂದು ಕೋಣೆಯಲ್ಲಿ ಹೆಚ್ಚು ಕಡಿಮೆ ಒಂದು 8 ರಿಂದ 10 ಕೇಸ್ಗಳೇನಾದ್ರೂ ಇದ್ರೆ, ಅಂದ್ರೆ ಬಾಣಂತಿಯರ ಕೇಸ್ಗಳೇನಾದ್ರೂ ಇದ್ರೆ ಅಲ್ಲಿ ಹೆಚ್ಚು ಕಡಿಮೆ 10 ರಿಂದ 20 ಸ್ಟಾಫ್ಗಳು ಬೇಕಾಗುತ್ತೆ ಎನ್ನುವಂತ ಕೂಡ ಒಂದು ಅಭಿಪ್ರಾಯ ಇರುವಂತದ್ದು. ಆಸ್ಪತ್ರೆಯಲ್ಲಿರುವಂತಹ ರೂಲ್ಸ್ ಗಳು ಕೂಡ ಇರುವಂತದ್ದು. ಆದ್ರೆ ಆಸ್ಪತ್ರೆಯಲ್ಲಿ ಇರುವಂತದ್ದು ಮಾತ್ರ 8-10 ಹೊರ ರೋಗಿಗಳು, ಅಂದ್ರೆ ಈ ಚಿಕಿತ್ಸೆಗೆ ಬಂದಿರುವಂತಹ ಬಾಣಂತಿಯರು ಜೊತೆಗೆ ಮಕ್ಕಳು ಏನಾದ್ರು ಇದ್ರೆ ಆ ಸ್ಥಳದಲ್ಲಿ, ಆ ಜಾಗದಲ್ಲಿ ಇರುವಂತದ್ದೇ ಕೇವಲ ಬೆರಳೆಣಿಕೆಯಷ್ಟು ಸ್ಟಾಫ್ಸ್ ಅಷ್ಟೇ ಇರ್ತಾರೆ. ನರ್ಸ್ಗಳು ಎಲ್ಲೋ 2-3 ಜನ ಇರ್ತಾರೆ. ಅಷ್ಟು ಒಂದು ಕೋಣೆಗೆ ಒಂದೇ ಒಂದು ವೈದ್ಯರು ಮಾತ್ರ ಇರ್ತಾರೆ. ಅದು
ಸ್ಪೆಷಲಿಸ್ಟ್ ವೈದ್ಯರು ಆಗದೇ ಇರುವಂತಹ ಪ್ರಮುಖವಾದಂತಹ ಕಾರಣವು ಕೂಡ ಈ ಸಾವಿನ ಒಂದು ಕೂಪಕ್ಕೆ ಇದು ಮೂಲ ಕಾರಣ ಎನ್ನುವಂಥದ್ದು ಕೂಡ ನಾಗಲಕ್ಷ್ಮಿ ಚೌಧರಿಯವರು ಬಿಚ್ಚಿಟ್ಟುವಂತಹ ಒಂದು ರಹಸ್ಯವನ್ನ ಹೇಳ್ತಾ ಇರುವಂತದ್ದು. ಜೊತೆಗೆ ಆಸ್ಪತ್ರೆಗಳಲ್ಲಿ ಶುಚಿತ್ವ ಕೊರತೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಯಾವ್ದಾದ್ರೂ ಸಿಸರಿಯನ್ ಪೇಷಂಟ್ ಏನಾದ್ರು ಬಂದ್ರೆ ಸಿ ಸೆಕ್ಷನ್ಗೆ ಯಾರಾದ್ರೂ ಡೆಲಿವರಿಗೆ ಏನಾದ್ರು ಬಂದಿದ್ರೆ ಅವ್ರಿಗೆ ಸಿ ಸೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಅನಸ್ತೇಷಿಯಾ ಕೊಡುವಂತ ತಜ್ಞ ವೈದ್ಯರೇ ಇರೋದಿಲ್ಲ, ಅರವಳಿಕೆ ಕೊಡುವಂತ ತಜ್ಞರಿದ್ರು, ಅವರು ಸರಿಯಾದ ರೀತಿಯಲ್ಲಿ ಇಲ್ಲದೆ ಇರುವಂತ ಕಾರಣಕ್ಕೂ ಕೂಡ ಈ ಸಾವು ನೋವುಗಳಾಗ್ತಾ ಇದಾವೆ. ಈ ಎಲ್ಲಾ ವರದಿಗಳನ್ನು ಕೂಡ ನಾನು ಸಿದ್ಧಪಡಿಸಿದ್ದು ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಕಾಲಾವಕಾಶಕ್ಕೆ ಕಾಯ್ತಾ ಇದ್ದೇನೆ. ನನಗೆ ಏನಾದ್ರೂ ಕಾಲಾವಕಾಶ ಕೊಟ್ರೆ ನಾನು ಸಿದ್ಧಪಡಿಸಿರುವಂತಹ ವರದಿಯನ್ನ ಅಲ್ಲಿ ಬಿಟ್ಟಿಡುವಂತ ಕೆಲಸವನ್ನ ಮಾಡ್ತೇನೆ ಎನ್ನುವಂತ ನಿಟ್ಟಿನಲ್ಲಿ ಒಂದ್ ರೀತಿಯಾದ ಸರ್ಕಾರದ ನಿರ್ಲಕ್ಷ್ಯತನದ ಧೋರಣೆ, ಜೊತೆಗೆ ಆರೋಗ್ಯ ಇಲಾಖೆಯಿಂದ ಅಪಾಯಿಂಟ್ಮೆಂಟ್ ಮಾಡ್ಕೊಳಕ್ ಆಗದಿರುವಂತ ಒಂದು ವೈದ್ಯರದ್ದು ಏನಿದೆಯೋ ಆ ವೈದ್ಯರ ನಿರ್ಲಕ್ಷ್ಯತನವೂ ಕೂಡ ಇದಕ್ಕೆ ಮೂಲವಾದಂತಹ ಕಾರಣ ಎನ್ನುವಂತದ್ದು ಕೂಡ ಈ ಒಂದು ಮಾಹಿತಿಯಲ್ಲಿ ಬಹಿರಂಗ ಹೇಳಿಕೆಯ ರೂಪದಲ್ಲೇ ನಾಗಲಕ್ಷ್ಮಿ ಚೌಧರಿ ಹೇಳಿಕೆ ಕೊಟ್ಟಿರುವಂತದ್ದು. ಈ ಮೂಲಕವಾಗಿ ರಾಜ್ಯದಲ್ಲಿ ಆಗ್ತಿರುವಂತಹ ಬಾಣಂತಿಯರ ಸಾವು, ಜೊತೆಗೆ ಮಕ್ಕಳ ಸಾವು ಸೇರಿದಂತೆ ಗರ್ಭಿಣಿಯರ ಸಾವು ಏನಿದೆಯೋ ಅದೆಲ್ಲದಕ್ಕೂ ಕೂಡ ರಾಜ್ಯದಲ್ಲಿ ಆಸ್ಪತ್ರೆಗಳೇನಿದೆಯೋ, ಸರ್ಕಾರಿ ಆಸ್ಪತ್ರೆಗಳು, ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆಗಳಲ್ಲಿ ವೈದ್ಯರ ನಿರ್ಲಕ್ಷ್ಯ, ವೈದ್ಯರು ಇಲ್ಲದೇ ಇರುವಂತ ಕಾರಣದಿಂದಾಗಿ ಸ್ಟಾಫ್ಗಳ ಕೊರತೆ ಸೇರಿದಂತೆ ಇನ್ನಿತರ ಕಾರಣಗಳೇ ಇದಕ್ಕೆ ಮೂಲ ಕಾರಣ ಎನ್ನುವಂಥದ್ದು ಕೂಡ ಮಾಹಿತಿಯನ್ನ ಜೀ ಕನ್ನಡ ನ್ಯೂಸ್ಗೆ ಹೇಳಿಕೆ ಕೊಟ್ಟಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಡೀಟೇಲ್ಸ್ಗಾಗಿ. ಒಂದು ಭೇಟಿ ಏನು ಹೋಗಿದ್ದೀವಲ್ಲ ನಾವು, ಅಲ್ಲಿ ಮೇನ್ ರೀಸನ್ ಆಫ್ ಮೆಟರ್ನಲ್ ಡೆತ್, ತಾಯಿ ಯಾಕೆ ಸಾಯ್ತಾಳೆ, ಗರ್ಭಿಣಿ ಯಾಕೆ ಸಾಯ್ತಾಳೆ, ಬಾಣಂತಿ ಯಾಕೆ ಸಾಯ್ತಾಳೆ, ಅವ್ರ ಊರಲ್ಲಿರೋ ಸಣ್ಣ CHC ಕಮ್ಯುನಿಟಿ ಹೆಲ್ತ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.